ಹೋಗಿದ್ರೆ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ, ನಾನು ಮಾತಾಡಿ ಹೋಗಿದ್ದೀರಿ ಅಂತ ಹೇಳಿದ್ರಿ. ಇವತ್ತೇನೋ ಭೇಟಿ ಆದ್ರ? ಖಂಡಿತವಾಗ್ಲೂ ಭೇಟಿ ಆಗಿದೆ ಸರ್. ಭೇಟಿ ಆದರೆ ಮಾತಾಡ್ಸ್ಕೊಂಡು ಬಂದೆ ಅಷ್ಟೇ. ಸರ್ ಹೇಗಿದ್ದಾರೆ ಸರ್? ಆರಾಮಾಗಿದೆ ಸರ್. ಏನಾದರೂ ಮಾತಾಡಿದ್ರಾ? ಕೆಲವೊಂದು ಇರುತ್ತೆ ಸರ್, ಮಾತಾಡೋದು ಹೇಳ್ಕೊಳಕ್ಕಾಗಲ್ಲ. ಆರಾಮಾಗಿದ್ದಾರೆ ಸರ್. ನೆನ್ನೆ ವಕೀಲರು ಹೇಳಿದರು ಅಭಿಮಾನಿಗಳ ಬಗ್ಗೆ ಮಾತಾಡಿದ್ರು. ಸೊ ಇನ್ನು ಅದೇ ಇವಾಗ ಏನು ನಾವು ಡಿ ಬಾಸ್ ನಾವು ಅಣ್ಣನ ಏನು ಕೂಗ್ತಿದ್ವೋ ಅದೇ ವ್ಯಕ್ತಿನ ಇನ್ನೂ ನೋಡ್ತಾ ಇದ್ವಿ. ಅವ್ರ ಅಭಿಮಾನಿಗಳು ಯಾರನ್ನೂ ಕುಗ್ಗುವಂಥ ಅವಶ್ಯಕತೆಯೇ ಇಲ್ಲ. ಇನ್ನು ಆ ಜೋಶಲ್ಲವ್ರೆ ನಮ್ಮಣ್ಣ. ಆಮೇಲೆ ಒಂದಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್, ನಾನು ಹಲವಾರು ದಿನ ಹೇಳಬೇಕು ಅಂದ್ಕೊಂಡಿದ್ದೆ. ಸುಮಾರು ರೀತಿ ನಮ್ದಂಗೆ ಮಾತಾಡ್ತಿಲ್ಲ ಇದು ಮಾತಾಡೋ ಸನ್ನಿವೇಶ ಅಲ್ಲ. ಆ್ಯಕ್ಚುಲಿ ಬೀಂಗ್ ಆ್ಯನ್ ಎಜುಕೇಟೆಡ್, ಇದು ಜುಡಿಷಿಯಲ್ ಕಸ್ಟಡಿ ಇರೋದ್ರಿಂದ ಅದು ಕಾನೂನಿದೆ, ಪೊಲೀಸ್ ಇಲಾಖೆ ಇದೆ, ಅದನ್ನು ಅವರು ಇದು ಮಾಡ್ತಾರೆ. ಸೊ ನಾವು ಮಾತಾಡಿದ್ರೆ ಏನೋ ಸಾಲ್ವ್ ಆಗ್ಬಿಡ್ದೆ ಅನ್ನೋದು ಇದಲ್ಲ. ತಪ್ಪಾಗಿಲ್ಲದೆ ಇರಲಿ, ಅದು ಭಗವಂತನೂ ಗೊತ್ತು. ಏನು ಹೇಳ್ತೀನಿ ಅಂದರೆ, ಮಾತಾಡೋ ಸಂದರ್ಭದಲ್ಲಿ ಮಾತಾಡಬೇಕು, ಎಲ್ಲ ಸಂದರ್ಭದಲ್ಲೂ ಮಾತಾಡೋಕ್ಕಾಗಲ್ಲ. ಬಟ್ ಒಂದೊಂದು ಇವತ್ತು ಅಲ್ಲ, ಹಿಂದಿನೂ ಆಗಿರ್ಬೋದು, ಮುಂದಕ್ಕೂ ಆಗಿರ್ಬೋದು, ನಾಳೆನೂ ಆಗಿರ್ಬೋದು, ನಾನು ದರ್ಶನ್ ಅಣ್ಣನ ನಮ್ಮ ಅಣ್ಣ ಅಂತ ಹೇಳ್ಕೊಳಕ್ಕೆ ಯಾವತ್ತೂ ಇಂಜರಿ ಇಲ್ಲ, ಹೆದರಿಕೆನೂ ಇಲ್ಲ ನನಗೆ. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ಎಲ್ಲರೂ ಆರಾಮಾಗಿದೆ. ಆ ಚಾಮುಂಡೇಶ್ವರಿ ತಾಯಿ ಇದು ಒಳ್ಳೇದು ಮಾಡ್ತಾರೆ. ಸರ್, ಡಾಲಿ ಧನಂಜಯ ಅವರು ತಮ್ಮನಾಗಿ ನಾನು ಹೇಳ್ತೀನಿ, ದರ್ಶನ್ ಅವ್ರು ತಪ್ಪು ಮಾಡಿದ ಶಿಕ್ಷೆ ಆಗಿದೆ. ಸೊ ಈಗ ಅದು ನ್ಯಾಯಾಲಯದಲ್ಲಿದೆ, ಕೋರ್ಟ್ ಏನು ಶಿಕ್ಷೆ ತಗೊಳ್ಳೋದು ಯಾರೂ ನೋಡಲಿಲ್ಲ ಅಂತ. ಆ ಬಗ್ಗೆ ನೀವೇನು ಹೇಳ್ತೀರಿ? ಸರ್ ಖಂಡಿತ ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ ಸರ್. ತಪ್ಪಾಗಿದ್ದರೆ ಯಾರಿಗೆ ಆಗಲಿ ಶಿಕ್ಷೆ ಆಗೇ ಆಗುತ್ತೆ. ಅಂದರೆ ಸ್ಪೆಸಿಫಿಕ್ ಆಗಿ ಏನಾದರೂ ಇವಾಗ ನಿಮಗೆ ಇನ್ಸಿಸ್ಟ್ ಮಾಡಿದ್ರೆ, ಅಂದರೆ ಅಭಿಮಾನಿಗಳಿಗೆ ಏನಾದರೂ ಹೇಳಿ ಅಂತ ಹೇಳಿದಾರ? ಇಲ್ಲ, ಎಲ್ಲರಿಗೂ ಅದೇ ಆರಾಮಾಗಿರೋಕೆ ಹೇಳಿ, ಎಲ್ಲರಿಗೂ ಆರಾಮಾಗಿರಿ. ನೀವು ಶೂಟಿಂಗ್ ಶುರು ಮಾಡ್ಕೊಳ್ರಿ, ಏನು ತಲೆ ಕೆಡ್ಸ್ಕೊಂಬಿಡ್ರಿ ನನ್ನ ಬಗ್ಗೆ. ಆರಾಮಾಗಿ ಸಿನಿಮಾ ನೋಡೋದು, ಸಿನಿಮಾ ಶೂಟಿಂಗ್ ಮಾಡೋದು ಕಲಿ, ಬರಕೋಗ್ಬಿಡ್ರಿ ಇನ್ಮೇಲೆ ನೀವು ಹಂಗೆ ಹಿಂಗೆ ಇದು ಮಾಡಿ ಕಳಿಸಿ. ಸರ್, ತಾವಿಬ್ಬರು ಕೂಡ ತುಂಬ ಕ್ಲೋಸ್ ಇದ್ದವರು, ಒಟ್ಟಿಗೆ ಆ್ಯಕ್ಟ್ ಮಾಡಿದವರು ಕೂಡ. ಈ ಒಂದು ಒಳಗಡೆ ಹೋದ ಸಂದರ್ಭದಲ್ಲಿ ಆ ಒಂದು ಬಾಂಧವ್ಯ ಏನಿತ್ತು ಅದ್ರ ಬಗ್ಗೆ ಬೇಜಾರು ಅನ್ಲಿಕ್ಕೆ ನಾವು ಅಲ್ಲಿ ನೋಡ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ವಲ್ಲ ಸರ್. ಸೊ ಅದೊಂದು ಬೇಜಾರಿತ್ತು. ಬಟ್ ಏನಂತ ಖುಷಿಯಾಗಿದ್ದಾರೆ, ಆರಾಮಾಗಿದ್ದಾರೆ ಅಷ್ಟೇ. ಅದು ಮಾತಾಡೋದು ಇಲ್ಲ ಸರ್, ಅದನ್ನೆಲ್ಲ ಈ ಟೈಮಲ್ಲಿ ಮಾತಾಡೋ ಅವಶ್ಯಕ ಇಲ್ಲ. ಥ್ಯಾಂಕ್ ಯು ಸರ್, ಅಷ್ಟೇ. ಓಕೆ, ಥ್ಯಾಂಕ್ ಯು ವೆರಿ ಮಚ್.